ಹಾಯ್ ಗೈಸ್, ಎಲ್ರಿಗೂ ಕರಾವಳಿ ಕ್ರಂಚ್ ಇನ್ UAಗೆ ಸ್ವಾಗತ. ಹೆಲೋ ಗೈಸ್, ಇವತ್ತು ನಾವು ಬೇಬಿ ಫೀಡಿಂಗ್ ಬಾಟಲ್ ಹೇಗೆ ವಾಶ್ ಮಾಡೋದು ಮತ್ತು ಹೇಗೆ ಅದನ್ನು ಬಾಯ್ಲ್ ಮಾಡೋದಂತ ನೋಡೋಣ. ಫಸ್ಟ್ ನಿಮ್ಮ ಕೈಗಳನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತು ಈ ರೀತಿ ಒಂದು ಕ್ಲೀನಾದ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ತಗೊಂಡು ಈ ರೀತಿ ಬಾಟಲ್ಸ್ ಅದು ಒಂದೊಂದು ಪಾರ್ಟ್ಸನ್ನು ವಾಶ್ ಮಾಡಿ ಸರಿಯಾಗಿ ಇದು ಮಿಲ್ಕ್ ಎಲ್ಲ ಇರೋದು, ಹಾಲೆಲ್ಲ ಇರೋದು ಅದನ್ನು ವಾಶ್ ಮಾಡಿ ತೆಗೀರಿ. ಮತ್ತು ಈ ರೀತಿ ಈ ಪಾತ್ರೆಯಲ್ಲಿ ಹಾಕಿ. ಈ ರೀತಿ ನೀವು ಪಾತ್ರೆ ತಗೊಳ್ಳುವಾಗ ಆ ಪಾತ್ರೆ ಬೇರೆ ಯಾವುದಕ್ಕೆ ಯೂಸ್ ಮಾಡಬೇಡಿ. ಜಸ್ಟ್ ಬೇಬಿ ಬಾಟಲ್ ಬಾಯ್ಲ್ ಮಾಡಲಿಕ್ಕೆಗೋಸ್ಕರ ಮಾತ್ರ ಈ ಪಾತ್ರೆಯನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಹೀಗೆ ನಾವು ಕ್ಲೀನಾಗಿ ವಾಶ್ ಮಾಡೋದ್ರಿಂದ ಬಾಟಲ್ಸಲ್ಲಿ ಬ್ಯಾಕ್ಟೀರಿಯಾ ಆಗಲಿ ಏನೂ ಆಗೋದಿಲ್ಲ. ಮತ್ತು ಅಟ್ಲೀಸ್ಟ್ ನಾವು 20 ಮಿನಿಟ್ಸ್ ಆದರೂ ಇದನ್ನು ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಆಗಬೇಕು, ಚೆನ್ನಾಗಿ ಕುದಿಬೇಕು ನೀರು. ನಾನಿಲ್ಲಿ ಬೇಬಿ ಬಾಟಲ್ ಲಿಕ್ವಿಡ್ ಸೋಪ್ ತಗೊಂಡಿದ್ದೀನಿ. ಇದು ನಾನು ಅಮೆಝಾನಲ್ಲಿ ಬೈ ಮಾಡಿರೋದು. ನಿಮಗೆ ನಾರ್ಮಲ್ ಡಿಶ್ ವಾಷರ್ ಲಿಕ್ವಿಡ್ ಸೋಪ್ ಬರುತ್ತಲ್ವ, ಅದನ್ನು ಯೂಸ್ ಮಾಡಿ ಹಾಕ್ಬೋದು. ಅದನ್ನು ಹಾಕ್ಬೋದು. ಇದಕ್ಕೆ ಸ್ವಲ್ಪ ಮೈಲ್ಡಲ್ಲೇ ಹಾಕಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ. ಹೀಗೆ ಮಿಕ್ಸ್ ಮಾಡಿದ ನಂತರ ಒಂದೊಂದಾಗಿ ಬಾಟಲ್ ಪಾರ್ಟ್ಸನ್ನು ತಗೊಂಡು ಒಂದೊಂದಾಗಿ ಬಾಟಲ್ ಬ್ರಷಲ್ಲಿ ತೊಳಿಬೇಕು, ವಾಶ್ ಮಾಡಬೇಕು. ಓಕೆ, ಸೊ ಬಾಟಲ್ ಬ್ರಷಲ್ಲಿ 2 ಟೈಪಲ್ಲಿ ಇರುತ್ತೆ. ಇದು ನಾನೀಗ ತಗೊಂಡಿದ್ದೇನಲ್ವ, ಅದರಲ್ಲಿ ನೋಡಿ ಇದು ದೊಡ್ಡದು ಹೀಗೆ ಬಾಟಲ್ ವಾಶ್ ಮಾಡಲಿಕ್ಕೆ, ಮತ್ತು ಸಣ್ಣದು ಒಂದು ಇರ್ತದೆ ಅದು ನಿಪ್ಪೆಲ್ಲ ಕ್ಲೀನ್ ಮಾಡಲಿಕ್ಕೆ. ಸೊ ಈ ರೀತಿ ಬ್ರಷ್ ನಿಮಗೆ ನಾರ್ಮಲ್ ಮಾರ್ಕೆಟಲ್ಲಿ ಇಲ್ಲದಿದ್ದರೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಈ ರೀತಿ ನಾನೀಗ ಎಲ್ಲ ಬಾಟಲ್ಸನ್ನು ವಾಶ್ ಮಾಡ್ತಿದ್ದೀನಿ. ನಾನಿವಾಗ ಇಲ್ಲಿ ಎಲ್ಲ ಬಾಟಲ್ಸನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ವಾಟ್ರಲ್ಲಿ ಪಾತ್ರೆಯಲ್ಲಿ ಕ್ಲೀನ್ ವಾಟರ್ ಹಾಕಿ ಬಾಟಲ್ಸ್ ನಿಪ್ಪಲೆಲ್ಲ ಡಿಪ್ ಮಾಡಿ ಇಟ್ಟು ಹೀಗೆ ಬಾಯ್ಲಿಗೆ ಇಟ್ಟಿದ್ದೀನಿ. ಈ ರೀತಿ 20 ಮಿನಿಟ್ಸ್ ಚೆನ್ನಾಗಿ ಬಾಟಲ್ಸನ್ನು ಬಾಯ್ಲ್ ಆಗಲಿಕ್ಕೆ ಬಿಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.